ಪ್ರಕ್ರಿಯೆಯನ್ನ ನಡೆಸಲಾಗ್ತಿದೆ. ಇದನ್ನ ಯಾವ ರೀತಿ ನೋಡ್ತೀರಾ? ಯಾಕಂದ್ರೆ ಈಗ ಕುಮಾರಸ್ವಾಮಿ ವರ್ಸಸ್ ಡಿಕೆ ನೋಡಿ, ಅದು HDK ವರ್ಸಸ್ DKS ಅಂಥದ್ದು ಯಾವುದೇ ಇಲ್ಲ. SIR ಒಂದು ಮಾನದಂಡಗಳಿವೆ, ಪ್ರಕ್ರಿಯೆಗಳಿವೆ. ಅದು ಪ್ರಕ್ರಿಯೆ ಪ್ರಕಾರ ನಡಿಬೇಕು. ಅಕಸ್ಮಾತ್ ಅದ್ರದ್ದು ಏನಾದರೂ ಉಲ್ಲಂಘನೆ ಇದ್ದರೆ ಕಾನೂನು ಪ್ರಕಾರ ಅವರು ಶಿಸ್ತಿನ ಕ್ರಮ ತಗೋಬೇಕಾಗ್ತದೆ. ಮನೆಗೆ ಹೋಗೋದು ಬಿಟ್ಟು ಕಮ್ಯುನಿಟಿ ಹಾಲ್ಗಳಲ್ಲಿ ಮಾಡ್ತಾ ಇದ್ದಾರೆ ಅಥವಾ ಬೇರೆ ಎಲ್ಲನ ಮಾಡ್ತಾ ಇದ್ದಾರೆ ಅಂದರೆ ದೇ ವಿಲ್ ಟೇಕ್ ಆ್ಯಕ್ಷನ್. ಬಟ್ ಭಾಳ ಪ್ರಮುಖವಾದಂಥ ವಿಚಾರ ಏನು, ನಾವು ಕೇಳಿರುವಂಥ 12 ಪ್ರಶ್ನೆ ಸರ್ಕಾರದ ಇದ್ರ ಬಗ್ಗೆ ಸೊ ಅದ್ರ ಬಗ್ಗೆ ಕೂಡ ವಿರೋಧ ಪಕ್ಷದವರು ಮಾತಾಡಬೇಕು. ಅವ್ರ ಪರವಾಗಿ ನಮ್ಮ ಪರವಾಗಿ ಅಲ್ಲ. ಯಾವ ನಾಗರಿಕನಿಗೂ ಕೂಡ ಅವರ ಮತದಾನದ ಹಕ್ಕನ್ನು ಕಸ್ಕೊಳ್ಳುವ ಹಕ್ಕು ಯಾರಿಗೂ ಇಲ್ಲ. ವಾಟ್ ಎವರ್ ಈಸ್ ಇಟ್ ಹ್ಯಾಸ್ ಟು ಹ್ಯಾಪನ್ ಆಸ್ ಪರ್ ಕಾನ್ಸ್ಟಿಟ್ಯೂಷನ್ ಅಂತ ಅಷ್ಟೇ ನಾವು ಹೇಳ್ತೇವೆ. ಸರಿ, SIR ಅಲ್ಲಿ ಕುಮಾರಸ್ವಾಮಿ ಅವರು ಏನ್ ಹೇಳ್ತಾರೆ, ಇದು CM ಅವರ ಪ್ರೇರೇಪಣೆಯಿಂದನೇ ಈ ತರ ಆಗ್ತಿದೆ. ಮನೆಗೆ ಹೋಗ್ಬೇಕು, ಅದ್ರ ಮನೆಗೆ ಹೋಗ್ತಿಲ್ಲ, ಚೌಟ್ರಿಯಲ್ಲಿ ಆಗ್ತಿದೆ. ನೋಡಿ, ಯಾವುದೋ ಒಂದು ಈಗ CM ಅವರು ಪ್ರತಿ ಬೂತ್ ನೋಡಕ್ ಆಗತ್ತೇನ್ರಿ? 50-60 ಸಾವಿರ ಬೂತ್ ಇರ್ತದೆ. ಯಾರು ಅಲ್ಲಿ ಲೋಕಲ್ ಲೀಡರ್ಸು ಹಿಂಗೆ ಮಾಡಿದ್ರೆ ಬಹುಶಃ ಬೇಗ ಆಗ್ಬೋದು ಅಂತ ಹೇಳಿರ್ಬೋದು. ಆದರೆ ಅದ್ರ ಬಗ್ಗೆ ಇನ್ನು ಸಂಪೂರ್ಣ ಮಾಹಿತಿ ನನಗೆ ಬಂದಿಲ್ಲ. ಬಟ್ ಏನೇ ಇದ್ರೂ ಕೂಡ ಎಲೆಕ್ಷನ್ ಕಮಿಷನ್ ಇದೆ, ನೋಡ್ಕೋತಾರೆ. ಈಗ ಎಲೆಕ್ಷನ್ ಕಮಿಷನ್ ಮಾಡೋ ಕೆಲಸನೂ ಇವರೇ ಮಾಡ್ತಾರಾ BJP JDS ಅವರು? ವಾಟ್ ಎವರ್ ಇಟ್ ಈಸ್, ದೇ ವಿಲ್ ಆಸ್ಕ್ ಫಾರ್ ಕ್ಲಾರಿಫಿಕೇಶನ್ ಫ್ರಮ್ ದ BLO. ಎರಡನೇದು ಈ ಬ್ರೂಕ್ ಫೀಲ್ಡ್ ಅಲ್ಲಿ ಮಗು ಮೇಲೆ ಹಲ್ಲೆ ಪ್ರಕರಣದಲ್ಲಿ ಈಗ ನೋಡಿ, ಅದು ಝೀರೋ ಟಾಲರೆನ್ಸ್ ಇದೆ ನಮಗೆ ಆ ಪ್ರಕರಣದಲ್ಲಿ. ಈಗಾಗಲೇ ನಮ್ಮ ಇಲಾಖೆ ವತಿಯಿಂದ ಅವ್ರಿಗೆ ಕ್ಲಾರಿಫಿಕೇಶನ್ ಕೇಳಿದ್ದೀವಿ. ಆಮೇಲೆ ಯಾವ ಇಂಥ ದೊಡ್ಡ ಪ್ರತಿಷ್ಠಿತವಾದಂಥ ಕಂಪನಿಗಳಿದೆ, ಅವ್ರದ್ದಾದಂಥ ಒಂದು ಪಾಲಿಸಿ ಇರುತ್ತೆ. ಇದು ಬರೀ ಇಂಡಿಯಾಗೆ ಸೀಮಿತ ಇಲ್ಲ, ಇಡೀ ಅವ್ರದ್ದು ಒಂದು ಗ್ಲೋಬಲ್ ಪಾಲಿಸಿ ಇರ್ತದೆ. ಅದ್ರ ಪ್ರಕಾರ ನಡ್ಕೋಬೇಕು. ಹೇಗೆ ಕ್ರೀಶಸ್ ನಡೆಸಬೇಕು, ಯಾವ ರೀತಿ ನರ್ಸರಿಗಳು ನಡೆಸಬೇಕು, ಡೇ ಕೇರ್ನ ಸೆಂಟರ್ಗಳು ನಡೆಸಬೇಕು, ನಿಮ್ಮ ಇದರಲ್ಲಿ SOPs ಅವ್ರ ಹತ್ರ ಇರುತ್ತೆ. ಅದ್ರ ಪ್ರಕಾರ ಇವರು ವೆರಿಫಿಕೇಶನ್ ಮಾಡಬೇಕಾಗಿತ್ತು. ಬೇರೆ ರೀತಿಯಾದಂಥ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಬೇಕಾಗಿತ್ತು. ಅದು ಆಗಿಲ್ಲ ಅಂತ ಭಾವಿಸ್ತಾ ಇದ್ದೀನಿ. ಏನಿದೆ ಕೊಡಲಿ, ಅವ್ರು ಲಿಖಿತ ಮೂಲಕ ಕೊಡಲಿ. ಅದೇ ಯಾವುದೇ ಕಂಪನಿಗಳಿರ್ಬೋದು, ಅದು ಮಾಡಬಾರ್ದು. ಜವಾಬ್ದಾರಿಯುತವಾಗಿ ಈ ವಿಚಾರಗಳನ್ನು, ಎಸ್ಪೆಷಲಿ ಟಾಡ್ಲರ್ಸ್ ಅಂದರೆ ಈ 5 ವರ್ಷಕ್ಕಿಂತ ಕಮ್ಮಿ ಇರುವಂಥ ಮಕ್ಕಳಿರ್ತಾರೆ, ಅಥವಾ 10 ವರ್ಷದಕ್ಕೆ ಕಮ್ಮಿ ಇರುವಂಥ ಮಕ್ಕಳಿಗೆ ನೀವು ಡಿ ಕೇರ್ ಸೆಂಟ್ರಿಗೆ ಕಳಿಸ್ತಾ ಇರ್ತೀರ, ಅದು ಇವರು ಭಾಳ ಜವಾಬ್ದಾರಿಯಿಂದ ಮಾಡಬೇಕಾಗಿತ್ತು. ಮೋರ್ ಇಸ್ ಎಕ್ಸ್ಪೆಕ್ಟೆಡ್ ಫ್ರಮ್ ದಿಸ್ ಗ್ಲೋಬಲ್ ಕಂಪನೀಸ್. ಇದು ಆಗಿರೋದು ನಿಜವಾಗ್ಲೂ ತಲೆ ತೆಗೆಸುವಂತ ವಿಚಾರ. ಗವರ್ಮೆಂಟ್ ಕಡೆಯಿಂದ ಡೇ ಕೇರ್ಗೆ ಅಂತ ಇದೆ, ಡೇ ಕೇರ್ದು ಇದೆ. ವುಮೆನ್ ಅಂಡ್ ಚೈಲ್ಡ್ ವೆಲ್ಫೇರ್ ವತಿಯಿಂದ ಡೇ ಕೇರ್ ಸೆಂಟರ್ ಹೇಗೆ ನಡೆಸಬೇಕು, ಹೇಗೆ ನಿರ್ವಹಣೆ ಮಾಡಬೇಕು ಅಂತ ಇದೆ. ಅಂಡ್ ಮೋರ್ ಇಂಪಾರ್ಟೆಂಟ್ಲಿ ಕಾರ್ಪೊರೇಟ್ಸ್ ಅಲ್ಲಿ ಕೂಡ ನಿರ್ವಹಣೆ ಮಾಡಬೇಕು ಅಂದ್ಬಿಟ್ಟು ಅವ್ರದ್ದಾದಂಥ ಒಂದು ಪಾಲಿಸಿನೂ ಮಾಡ್ಕೊಂಡಿರ್ತದೆ. ನಮ್ದು ಕೂಡ ಕೆಲವು ಮಾರ್ಗಸೂಚಿಗಳಿರ್ತವೆ, ಅದ್ರ ಪ್ರಕಾರ ನಡೆಸಬೇಕಾಗಿದೆ. ಇದು ನಡೆದಿಲ್ಲ. ಅವ್ರಿಗೆ ಕ್ಲಾರಿಫಿಕೇಶನ್ ಕೇಳಿದೀವಿ, ಲೆಟ್ ದೆಮ್ ಕಮ್ ಅಪ್. ಯಾಕಂದ್ರೆ ಇದು ಬರೇ ಆ ಕಂಪನಿ ಶ್ರೇಯಸ್ಸಿಗೆ ಅಫೆಕ್ಟ್ ಆಗುತ್ತೆ ಅಂತಲ್ಲ, ಅವ್ರಿಗೆ ಧಕ್ಕೆ ಬರುತ್ತೆ ಅಂತಲ್ಲ. ನಮ್ಮ ನಗರದಲ್ಲೂ ನಮ್ಮ ಏನು ಬ್ರ್ಯಾಂಡ್ ಬೆಂಗಳೂರು ಅಂತ ನಾವೇನು ಹೇಳ್ತೀವಿ, ಅದಕ್ಕೂ ಕೂಡ ಧಕ್ಕೆ ಬರುತ್ತಲ್ಲ. ವಿ ವಿಲ್ ಟೇಕ್ ಆಕ್ಷನ್ ಆಸ್ ಪರ್ ಇದು ಬರಲಿ ರಿಪೋರ್ಟ್ ಬರಲಿ. ನೋಡಿ, ಇದು ಅವಾಗ ಇಂಪಾರ್ಟೆಂಟ್ ಇನ್ಸ್ಟಾಲೇಷನ್ಸ್ ಏನಿದೆ, ಅವಾಗ ಫೇಕ್ ಹೋಕ್ಸ್ ಕಾಲ್ಸ್ಗಳು ಬರ್ತಾವೆ. ಏರ್ಪೋರ್ಟ್ ಇರ್ಬೋದು, ನಿಮ್ಮ ಥರ್ಮಲ್ ಪವರ್ ಪ್ಲಾಂಟ್ ಇರ್ಬೋದು, ಮೊನ್ನೆ ಯಾದಗಿರಿ ಕೋರ್ಟ್ನಿಗೂ ಕೂಡ ಬಂದಿದೆ ಹೀಗೆ. ಸೊ ಏನಿದ್ರು ಕೂಡ ಎಚ್ಚೆತ್ಕೊಂಡು ನಾವು ಸೂಕ್ತವಾದಂಥ ಕ್ರಮ ನಾವು ತೊಗೊಂಡಿದ್ದೀವಿ. ಸೊ ಇದನ್ನು ನಿರಂತರವಾಗಿ ಸೈಬರ್ ದಾಳಿಗಳಿರ್ಬೋದು, ಇಂಥ ಹೋಕ್ಸ್ ಕಾಲ್ಗಳಿರ್ಬೋದು, ಇದಕ್ಕೆ ಅಗತ್ಯ ಬೇಕಾಗಿರುವಂಥ ಸಿಬ್ಬಂದಿಗಳಿರ್ಬೋದು ಮತ್ತು ತಂತ್ರಜ್ಞಾನ ಇರ್ಬೋದು, ಎರಡನ್ನೂ ಕೂಡ ನಾವು ಅಳವಡಿಸ್ಕೊಂಡಿದ್ದೀವಿ. And we will keep strict vigilance, especially on crucial economic installations. ಹೋಕ್ಸ್ ಕಾಲ್ ಮಾಡ್ತಿರೋರಿಗೆ ಶಿಕ್ಷೆಯ ಪ್ರಮಾಣ ಅಷ್ಟು ಬಿಸಿಯಾಗಿ ನೋಡಿ, ಹೋಕ್ಸ್ ಕಾಲ್ಗಳು ಇರ್ಬೋದು, ಈ ಇಮೇಲ್ಗಳು ಇರ್ಬೋದು, ಇಟ್ಸ್ ವೆರಿ ಡಿಫಿಕಲ್ಟ್ ಟು ಟ್ರೇಸ್. ಇಂಟರ್ನೆಟ್ ಪ್ರೋಟೋಕಾಲ್ ಇರ್ಬೋದು, ಅಥವಾ IP ಅಡ್ರೆಸಸ್ ಅಂತ ನಾವು ಏನು ಹೇಳ್ತೀವಿ, ಅದು ಎಲ್ಲೋ ರಷ್ಯಾಗೆ ಹೋಗ್ತದೆ, ಯಾವುದೋ ಚೈನೀಸ್ ಸರ್ವರಿಗೆ ಹೋಗ್ತದೆ, ಈಸ್ಟರ್ನ್ ಯುರೋಪಿಯನ್ ಸರ್ವರ್ಸಿಗೆ ಹೋಗ್ತದೆ, ಅಲ್ಲಿ ನಮ್ಮ ಜ್ಯೂರಿಸ್ಡಿಕ್ಷನ್ ಇರಲ್ಲ. ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಇದನ್ನ ಮ್ಯಾಪ್ ಮಾಡೋದಕ್ಕೆ. ಅನಾನಿಮಿಟಿ ಭಾಳ ಇರ್ತದೆ. ಸೊ ಬಟ್ ಆದರೂ ಕೂಡ ತಡೆ ಹಿಡಿಯೋದು ನಮ್ಮ ಜವಾಬ್ದಾರಿ. ಸೋರ್ಸನ್ನು ಕಂಡು ಹಿಡಿಯೋದು ಸ್ವಲ್ಪ ಕಷ್ಟ ಆದರೂ ಕೂಡ ಅದು ಕೂಡ ಪ್ರಯತ್ನ ನಾವು ಮಾಡ್ತೀವಿ. ಮತ್ತು ಇಂಟರ್ನ್ಯಾಷನಲ್ ಏಜೆನ್ಸಿಗಳ ಜೊತೆ ಏನು MEA ಜೊತೆ ಇರ್ಬೋದು, ಅಥವಾ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಇರ್ಬೋದು, ಅವ್ರ ಜೊತೆನೂ ನಮ್ದು ಒಪ್ಪಂದ ಇದೆ.
ಸೊ ಅಂಥದ್ದು ಏನಾದರೂ ಇದ್ರೆ ವಿ ವಿಲ್ ಸೀಕ್ ಹೆಲ್ಪ್ ಫ್ರಮ್ ದ ಸೆಂಟ್ರಲ್ ಗವರ್ಮೆಂಟ್ ಆಲ್ಸೋ. ಮೇಕೆದಾಟು ವಿಚಾರವಾಗಿ ತಮಿಳುನಾಡಿನಿಂದ ಯಾವುದೇ ಕಾರಣಕ್ಕೂ ಒಂದು ಇಟ್ಟಿಗೆ ಇಡೋದಕ್ಕೂ ಬಿಡಲ್ಲ ಅಂತ ಈಗ ಅಲ್ಲಿಂದ ಕಾಂಗ್ರೆಸ್ ಅಧ್ಯಕ್ಷರೇ ಹೇಳಿದ್ದಾರೆ. ನೋಡಿ ಇವರೇ, ವಾಟ್ ಎವರ್ ಇಟ್ ಈಸ್, ನಾನಿರ್ಬೋದು, ನೀವಿರ್ಬೋದು, ಬೇರೆಯವ್ರು ಇರ್ಬೋದು, ವಿ ಹ್ಯಾವ್ ಟು ಗೋ ಆಸ್ ಪರ್ ಸುಪ್ರೀಂ ಕೋರ್ಟ್ಸ್ ಡೈರೆಕ್ಷನ್. ಅವರು ಏನು ಎಕ್ಸೆಸ್ ನೀರು ಸಮುದ್ರಕ್ಕೆ ಹೋಗ್ತಾ ಇದೆ ಅದನ್ನ ಸದ್ಬಳಕೆ ಮಾಡ್ಕೋಬಹುದು ಕನ್ನಡಿಗರು ಅಂತ ಹೇಳಿದ್ರೆ ಅದ್ರ ಪ್ರಕಾರ ನಾವು ಕ್ರಮ ತಗೋತೇವೆ. ಅದು ನನ್ನ ಪರ್ಸನಲ್ ಒಪಿನಿಯನ್ನು ಅಥವಾ ನಿಮ್ಮ ಪರ್ಸನಲ್ ಒಪಿನಿಯನ್ ವಿಲ್ ನಾಟ್ ಮ್ಯಾಟರ್. ನಮಗೇನು ಒಳ್ಳೇದಾಗಬೇಕು, ನಮ್ಮ ರೈತರಿಗೆ ಏನು ಒಳ್ಳೇದಾಗಬೇಕು, ಮತ್ತು ಅಲ್ಲಿಂದ ಬೆಂಗಳೂರು ನಗರಕ್ಕೆ ಕುಡಿಯೋ ನೀರಿನಿಗೆ ಬರ್ತಾ ಇದೆ. ಸೊ ಅದರ ಓವರಾಲ್ ಇದು ಒಂದು ಆರ್ಥಿಕ ಚಟುವಟಿಕೆ ಇದೆ. ಇಟ್ ಈಸ್ ಜಸ್ಟ್ ನಾಟ್ ಬರೇ ಒಂದು ಬೆಳೆದ ಪ್ರಶ್ನೆ ಅಲ್ಲ ಇದು. ಪ್ರಕ್ರಿಯೆಯನ್ನ ನಡೆಸಲಾಗ್ತಿದೆ, ಇದನ್ನ ಯಾವ ರೀತಿ ನೋಡ್ತೀರಾ? ಯಾಕಂದ್ರೆ ಈಗ ಕುಮಾರಸ್ವಾಮಿ ವರ್ಸಸ್ ಡಿಕೆ ನೋಡಿ, ಅದು HDK ವರ್ಸಸ್ DKS ಅಂಥದ್ದು ಯಾವುದೇ ಇಲ್ಲ. SIR ಒಂದು ಮಾನದಂಡಗಳಿವೆ, ಪ್ರಕ್ರಿಯೆಗಳಿವೆ, ಅದು ಪ್ರಕ್ರಿಯೆ ಪ್ರಕಾರ ನಡಿಬೇಕು. ಅಕಸ್ಮಾತ್ ಅದ್ರದ್ದು ಏನಾದರೂ ಉಲ್ಲಂಘನೆ ಇದ್ದರೆ ಕಾನೂನು ಪ್ರಕಾರ ಅವರು ಶಿಸ್ತಿನ ಕ್ರಮ ತಗೋಬೇಕಾಗ್ತದೆ. ಮನೆ ಮನೆಗೆ ಹೋಗೋದು ಬಿಟ್ಟು ಕಮ್ಯುನಿಟಿ ಹಾಲ್ಗಳಲ್ಲಿ ಮಾಡ್ತಾ ಇದ್ದಾರೆ ಅಥವಾ ಬೇರೆ ಎಲ್ಲನ ಮಾಡ್ತಾ ಇದ್ದಾರೆ ಅಂದರೆ ದೇ ವಿಲ್ ಟೇಕ್ ಆ್ಯಕ್ಷನ್. ಬಟ್ ಭಾಳ ಪ್ರಮುಖವಾದಂಥ ವಿಚಾರ ಏನು, ನಾವು ಕೇಳಿರುವಂಥ 12 ಪ್ರಶ್ನೆ ಸರ್ಕಾರದ ಅದ್ರ ಬಗ್ಗೆ ಸೊ ಅದ್ರ ಬಗ್ಗೆ ಕೂಡ ವಿರೋಧ ಪಕ್ಷದವರು ಮಾತಾಡಬೇಕು. ಅವ್ರ ಪರವಾಗಿ ನಮ್ಮ ಪರವಾಗಿ ಅಲ್ಲ. ಯಾವ ನಾಗರಿಕನಿಗೂ ಕೂಡ ಅವರ ಮತದಾನದ ಹಕ್ಕನ್ನು ಕಸ್ಕೊಳ್ಳುವ ಹಕ್ಕು ಯಾರಿಗೂ ಇಲ್ಲ. ವಾಟ್ ಎವರ್ ಇಸ್ ಇಟ್ ಹ್ಯಾಸ್ ಟು ಹ್ಯಾಪನ್ ಆಸ್ ಪರ್ ಕಾನ್ಸ್ಟಿಟ್ಯೂಷನ್ ಅಂತ ಅಷ್ಟೇ ನಾವು ಹೇಳ್ತೇವೆ. ಸರಿ, SIR ಅಲ್ಲಿ ಕುಮಾರಸ್ವಾಮಿ ಅವರು ಏನ್ ಹೇಳ್ತಾರೆ, ಇದು CM ಅವರ ಪ್ರೇರೇಪಣೆಯಿಂದನೇ ಈ ತರ ಆಗ್ತಿದೆ. ಮನೆ ಮನೆಗೆ ಹೋಗ್ಬೇಕು, ಅದ್ರ ಮನೆ ಮನೆಗೆ ಹೋಗ್ತಿಲ್ಲ, ಚೌಟ್ರಿಯಲ್ಲಿ ಆಗ್ತಿದೆ. ನೋಡಿ, ಯಾವುದೋ ಒಂದು ಈಗ CM ಅವರು ಪ್ರತಿ ಬೂತ್ ನೋಡಕ್ ಆಗತ್ತೇನ್ರಿ? 50-60 ಸಾವಿರ ಬೂತ್ ಇರ್ತದೆ. ಯಾರು ಅಲ್ಲಿ ಲೋಕಲ್ ಲೀಡರ್ಸು ಹಿಂಗೆ ಮಾಡಿದ್ರೆ ಬಹುಶಃ ಬೇಗ ಆಗ್ಬೋದು ಅಂತ ಹೇಳಿರ್ಬೋದು. ಆದರೆ ಅದ್ರ ಬಗ್ಗೆ ಇನ್ನೂ ಸಂಪೂರ್ಣ ಮಾಹಿತಿ ನನಗೆ ಬಂದಿಲ್ಲ. ಬಟ್ ಏನೇ ಇದ್ರೂ ಕೂಡ ಎಲೆಕ್ಷನ್ ಕಮಿಷನ್ ಇದೆ, ನೋಡ್ಕೋತಾರೆ. ಈಗ ಎಲೆಕ್ಷನ್ ಕಮಿಷನ್ ಮಾಡೋ ಕೆಲಸನೂ ಇವರೇ ಮಾಡ್ತಾರಾ BJP JDS ಅವರು? ವಾಟ್ ಎವರ್ ಇಟ್ ಈಸ್ ದೇ ವಿಲ್ ಆಸ್ಕ್ ಫಾರ್ ಕ್ಲಾರಿಫಿಕೇಶನ್ ಫ್ರಮ್ ದ BLO. ಎರಡನೇದು ಈ ಬ್ರೂಕ್ ಫೀಲ್ಡ್ ಅಲ್ಲಿ ಮಗು ಮೇಲೆ ಹಲ್ಲೆ ಪ್ರಕರಣದಲ್ಲಿ ಈಗ ನೋಡಿ, ಅದು 0 ಟಾಲರೆನ್ಸ್ ಇದೆ ನಮಗೆ ಆ ಪ್ರಕರಣದಲ್ಲಿ. ಈಗಾಗಲೇ ನಮ್ಮ ಇಲಾಖೆ ವತಿಯಿಂದ ಅವ್ರಿಗೆ ಕ್ಲಾರಿಫಿಕೇಶನ್ ಕೇಳಿದ್ದೀವಿ. ಆಮೇಲೆ ಯಾವ ಇಂಥ ದೊಡ್ಡ ದೊಡ್ಡ ಪ್ರತಿಷ್ಠಿತವಾದಂಥ ಕಂಪನಿಗಳಿದೆ, ಅವ್ರದ್ದಾದಂಥ ಒಂದು ಪಾಲಿಸಿ ಇರುತ್ತೆ. ಇದು ಪಾಲಿಸಿ ಬರೀ ಇಂಡಿಯಾಗೆ ಸೀಮಿತ ಇಲ್ಲ, ಇಡೀ ಅವ್ರದ್ದು ಒಂದು ಗ್ಲೋಬಲ್ ಪಾಲಿಸಿ ಇರ್ತದೆ. ಅದ್ರ ಪ್ರಕಾರ ನಡ್ಕೋಬೇಕು. ಹೇಗೆ ಕ್ರೀಶಸ್ ನಡೆಸಬೇಕು, ಯಾವ ರೀತಿ ನರ್ಸರಿಗಳು ನಡೆಸಬೇಕು, ಡೇ ಕೇರ್ನ ಸೆಂಟರ್ಗಳು ನಡೆಸಬೇಕು, ನಿಮ್ಮ ಇದರಲ್ಲಿ SOPs ಅವ್ರ ಹತ್ರ ಇರುತ್ತೆ. ಅದ್ರ ಪ್ರಕಾರ ಇವರು ವೆರಿಫಿಕೇಶನ್ ಮಾಡಬೇಕಾಗಿತ್ತು, ಬೇರೆ ಬೇರೆ ರೀತಿಯಾದಂಥ ಏನೋ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಬೇಕಾಗಿತ್ತು. ಅದು ಆಗಿಲ್ಲ ಅಂತ ಭಾವಿಸ್ತಾ ಇದ್ದೀನಿ. ಏನಿದೆ ಕೊಡಲಿ, ಅವ್ರು ಲಿಖಿತ ಮೂಲಕ ಕೊಡಲಿ. ಅದೇ ಯಾವುದೇ ಕಂಪನಿಗಳಿರ್ಬೋದು, ಅದು ಮಾಡಬಾರ್ದು. ಜವಾಬ್ದಾರಿಯುತವಾಗಿ ಈ ವಿಚಾರಗಳನ್ನು, ಎಸ್ಪೆಷಲಿ ಟಾಡ್ಲರ್ಸ್ ಅಂದರೆ ಈ 5 ವರ್ಷಕ್ಕಿಂತ ಕಮ್ಮಿ ಇರುವಂಥ ಮಕ್ಕಳಿರ್ತಾರೆ ಅಥವಾ 10 ವರ್ಷದಕ್ಕೆ ಕಮ್ಮಿ ಇರುವಂಥ ಮಕ್ಕಳಿಗೆ ನೀವು ಡಿ ಕೇರ್ ಸೆಂಟ್ರಿಗೆ ಕಳಿಸ್ತಾ ಇರ್ತೀರ, ಅದು ಇವರು ಭಾಳ ಜವಾಬ್ದಾರಿಯಿಂದ ಮಾಡಬೇಕಾಗಿತ್ತು. ಮೋರ್ ಇಸ್ ಎಕ್ಸ್ಪೆಕ್ಟೆಡ್ ಫ್ರಮ್ ದಿಸ್ ಗ್ಲೋಬಲ್ ಕಂಪನೀಸ್. ಇದು ಆಗಿರೋದು ನಿಜವಾಗ್ಲೂ ತಲೆ ತೆಗೆಸುವಂಥ ವಿಚಾರ. ಗವರ್ಮೆಂಟ್ ಕಡೆಯಿಂದ ಡೇ ಕೇರ್ಗೆ ಅಂತ ಇದೆ, ಡೇ ಕೇರ್ದು ಇದೆ. ವುಮೆನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್ ವತಿಯಿಂದ ಡೇ ಕೇರ್ ಸೆಂಟರ್ ಹೇಗೆ ನಡೆಸಬೇಕು, ಹೇಗೆ ನಿರ್ವಹಣೆ ಮಾಡಬೇಕು ಅಂತ ಇದೆ. ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ ಕಾರ್ಪೊರೇಟ್ಸಲ್ಲಿ ಕೂಡ ನಿರ್ವಹಣೆ ಮಾಡಬೇಕು ಅಂದ್ಬಿಟ್ಟು ಅವ್ರದ್ದಾದಂಥ ಒಂದು ಪಾಲಿಸಿನೂ ಮಾಡ್ಕೊಂಡಿರ್ತದೆ. ನಮ್ಮದು ಕೂಡ ಕೆಲವು ಮಾರ್ಗಸೂಚಿಗಳಿರ್ತವೆ, ಅದ್ರ ಪ್ರಕಾರ ನಡೆಸಬೇಕಾಗಿದೆ. ಇದು ನಡೆದಿಲ್ಲ. ಅವ್ರಿಗೆ ಕ್ಲಾರಿಫಿಕೇಶನ್ ಕೇಳಿದ್ದೀವಿ, ಲೆಟ್ ದೆಮ್ ಕಮ್ ಅಪ್. ಯಾಕಂದರೆ ಇದು ಬರೇ ಆ ಕಂಪನಿ ಶ್ರೇಯಸ್ಸಿಗೆ ಅಫೆಕ್ಟ್ ಆಗುತ್ತೆ ಅಂತಲ್ಲ, ಅವ್ರಿಗೆ ಧಕ್ಕೆ ಬರುತ್ತೆ ಅಂತಲ್ಲ. ನಮ್ಮ ನಗರದಲ್ಲೂ ನಮ್ಮ ಏನು ಬ್ರ್ಯಾಂಡ್ ಬೆಂಗಳೂರು ಅಂತ ನಾವೇನು ಹೇಳ್ತೀವಿ, ಅದಕ್ಕೂ ಕೂಡ ಧಕ್ಕೆ ಬರುತ್ತಲ್ಲ. ವಿ ವಿಲ್ ಟೇಕ್ ಆಕ್ಷನ್ ಆಸ್ ಪರ್ ಇದು ಬರಲಿ ರಿಪೋರ್ಟ್ನಲ್ಲಿ. ನೋಡಿ, ಇದು ಅವಾಗ ಇಂಪಾರ್ಟೆಂಟ್ ಇನ್ಸ್ಟಾಲೇಷನ್ಸ್ ಏನಿದೆ ಅವಾಗ ಫೇಕ್ ಹೋಕ್ಸ್ ಕಾಲ್ಸ್ಗಳು ಬರ್ತಾವೆ. ಏರ್ಪೋರ್ಟ್ ಇರ್ಬೋದು, ನಿಮ್ಮ ಥರ್ಮಲ್ ಪವರ್ ಪ್ಲಾಂಟ್ ಇರ್ಬೋದು, ಮೊನ್ನೆ ಯಾದಗಿರಿ ಕೋರ್ಟ್ನಿಗೂ ಕೂಡ ಬಂದಿದೆ ಹೀಗೆ. ಸೊ ಏನಿದ್ರು ಕೂಡ ಎಚ್ಚೆತ್ಕೊಂಡು ನಾವು ಸೂಕ್ತವಾದಂಥ ಕ್ರಮ ನಾವು ತೊಗೊಂಡಿದ್ದೀವಿ. ಸೊ ಇದನ್ನು ನಿರಂತರವಾಗಿ ಸೈಬರ್ ದಾಳಿಗಳಿರ್ಬೋದು, ಇಂಥ ಹೋಕ್ಸ್ ಕಾಲ್ಗಳಿರ್ಬೋದು, ಇದಕ್ಕೆ
ಅಗತ್ಯ ಬೇಕಾಗಿರುವಂಥ ಸಿಬ್ಬಂದಿಗಳಿರ್ಬೋದು ಮತ್ತು ತಂತ್ರಜ್ಞಾನ ಇರ್ಬೋದು, ಎರಡನ್ನೂ ಕೂಡ ನಾವು ಅಳವಡಿಸ್ಕೊಂಡಿದ್ದೀವಿ. ಆ್ಯಂಡ್ ವಿ ವಿಲ್ ಕೀಪ್ ಸ್ಟ್ರಿಕ್ಟ್ ವಿಜಿಲೆನ್ಸ್ ಎಸ್ಪೆಷಲಿ ಆನ್ ಕ್ರೂಷಿಯಲ್ ಎಕನಾಮಿಕ್ ಇನ್ಸ್ಟಾಲೇಷನ್ಸ್. ಹೋಕ್ಸ್ ಕಾಲ್ ಮಾಡ್ತಿರೋರಿಗೆ ಶಿಕ್ಷೆಯ ಪ್ರಮಾಣ ಅಷ್ಟು ಬಿಸಿಯಾಗಿ ನೋಡಿ, ಹೋಕ್ಸ್ ಕಾಲ್ಗಳು ಇರ್ಬೋದು, ಈ ಇಮೇಲ್ಗಳು ಇರ್ಬೋದು, ಇಟ್ಸ್ ವೆರಿ ಡಿಫಿಕಲ್ಟ್ ಟು ಟ್ರೇಸ್. ಇಂಟರ್ನೆಟ್ ಪ್ರೋಟೋಕಾಲ್ ಇರ್ಬೋದು ಅಥವಾ IP ಅಡ್ರೆಸಸ್ ಅಂತ ನಾವೇನು ಹೇಳ್ತೀವಿ, ಅದು ಎಲ್ಲೋ ರಷ್ಯಾಗೆ ಹೋಗ್ತದೆ, ಯಾವುದೋ ಚೈನೀಸ್ ಸರ್ವರಿಗೆ ಹೋಗ್ತದೆ, ಈಸ್ಟರ್ನ್ ಯುರೋಪಿಯನ್ ಸರ್ವರ್ಸಿಗೆ ಹೋಗ್ತದೆ, ಅಲ್ಲಿ ನಮ್ಮ ಜ್ಯೂರಿಸ್ಡಿಕ್ಷನ್ ಇರಲ್ಲ. ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಇದನ್ನು ಮ್ಯಾಪ್ ಮಾಡೋದಕ್ಕೆ. ಅನಾನಿಮಿಟಿ ಭಾಳ ಇರ್ತದೆ. ಸೊ ಬಟ್ ಆದರೂ ಕೂಡ ತಡೆ ಹಿಡಿಯೋದು ನಮ್ಮ ಜವಾಬ್ದಾರಿ. ಸೋರ್ಸನ್ನು ಕಂಡು ಹಿಡಿಯೋದು ಸ್ವಲ್ಪ ಕಷ್ಟ ಆದರೂ ಕೂಡ ಅದು ಕೂಡ ಪ್ರಯತ್ನ ನಾವು ಮಾಡ್ತೀವಿ. ಮತ್ತು ಇಂಟರ್ನ್ಯಾಷನಲ್ ಏಜೆನ್ಸಿಗಳ ಜೊತೆ ಏನು MEA ಜೊತೆ ಇರ್ಬೋದು ಅಥವಾ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಇರ್ಬೋದು, ಅವ್ರ ಜೊತೆನೂ ನಮ್ದು ಒಪ್ಪಂದ ಇದೆ. ಸೊ ಅಂಥದ್ದು ಏನಾದರೂ ಇದ್ರೆ ವಿ ವಿಲ್ ಸೀಕ್ ಹೆಲ್ಪ್ ಫ್ರಮ್ ದ ಸೆಂಟ್ರಲ್ ಗವರ್ಮೆಂಟ್ ಆಲ್ಸೋ. ಮೇಕೆದಾಟು ವಿಚಾರವಾಗಿ ತಮಿಳುನಾಡಿನಿಂದ ಯಾವುದೇ ಕಾರಣಕ್ಕೂ ಒಂದು ಇಟ್ಟಿಗೆ ಇಡೋದಕ್ಕೂ ಬಿಡಲ್ಲ ಅಂತ ಈಗ ಅಲ್ಲಿಂದ ಕಾಂಗ್ರೆಸ್ ಅಧ್ಯಕ್ಷರೇ ಹೇಳಿದ್ದಾರೆ ಸರ್. ನೋಡಿ ಇವರೇ, ವಾಟ್ ಎವರ್ ಇಟ್ ಈಸ್, ನಾನಿರ್ಬೋದು, ನೀವಿರ್ಬೋದು, ಬೇರೆಯವ್ರು ಇರ್ಬೋದು, ವಿ ಹ್ಯಾವ್ ಟು ಗೋ ಆಸ್ ಪರ್ ಸುಪ್ರೀಂ ಕೋರ್ಟ್ಸ್ ಡೈರೆಕ್ಷನ್. ಅವರು ಏನು ಎಕ್ಸೆಸ್ ನೀರು ಸಮುದ್ರಕ್ಕೆ ಹೋಗ್ತಾ ಇದೆ, ಅದನ್ನ ಸದ್ಬಳಕೆ ಮಾಡ್ಕೋಬಹುದು ಕನ್ನಡಿಗರು ಅಂತ ಹೇಳಿದ್ರೆ ಅದ್ರ ಪ್ರಕಾರ ನಾವು ಕ್ರಮ ತಗೋತೇವೆ. ಅದು ನನ್ನ ಪರ್ಸನಲ್ ಒಪಿನಿಯನ್ನು ಅಥವಾ ನಿಮ್ಮ ಪರ್ಸನಲ್ ಒಪಿನಿಯನ್ ವಿಲ್ ನಾಟ್ ಮ್ಯಾಟರ್. ನಮಗೇನು ಒಳ್ಳೇದಾಗಬೇಕು, ನಮ್ಮ ರೈತರಿಗೆ ಏನು ಒಳ್ಳೇದಾಗಬೇಕು, ಮತ್ತು ಅಲ್ಲಿಂದ ಬೆಂಗಳೂರು ನಗರಕ್ಕೆ ಕುಡಿಯೋ ನೀರಿನಿಗೆ ಬರ್ತಾ ಇದೆ. ಸೊ ಅದರ ಓವರಾಲ್ ಇದು ಒಂದು ಆರ್ಥಿಕ ಚಟುವಟಿಕೆ ಇದೆ. ಇಟ್ ಈಸ್ ಜಸ್ಟ್ ನಾಟ್ ಬರೀ ಒಂದು ಬೆಳೆದ ಪ್ರಶ್ನೆ ಅಲ್ಲ ಇದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.